ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆ 2026ಕ್ಕೆ ಸಂಬಂಧಪಟ್ಟಂತೆ ತಮ್ಮೊಂದಿಗೆ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಇನ್ನೇನು ಏಪ್ರಿಲ್ 12, 2026 ಎಕ್ಸಾಮ್ ನಡೆಯುತ್ತದೆ. ನೋಡೋಣ. ಮೊದಲನೇ ಪ್ರಶ್ನೆ ಕನ್ನಡ ವಿಷಯ. ಶಂಕರ, ಶಕುಂತಲ, ಪಾರ್ವತಿ ಮನೆ ಇವುಗಳಲ್ಲಿ ನಪುಂಸಕಲಿಂಗ ಯಾವುದು ಅಂತ ಹೇಳಿದರೆ ಇಲ್ಲಿ ನಪುಂಸಕಲಿಂಗ ಯಾವುದು ಅಂದರೆ ಇಲ್ಲಿ ಮನೆ ಆಗಿದೆ. ಇಂದಿನ ಪ್ರಜೆಗಳು ಮುಂದಿನ ಮಕ್ಕಳೇ, ಇದರ ಅರ್ಥಪೂರ್ಣ ವಾಕ್ಯ ಯಾವುದು ಅಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಕರ್ನಾಟಕ ಸಂಗೀತ ಪಿತಾಮಹ ಎಂದು ಪ್ರಸಿದ್ಧಿ ಪಡೆದಿರುವ ದಾಸರು ಯಾರು ಅಂದರೆ ಇಲ್ಲಿ ಪುರಂದರ ದಾಸರು, ಬಿ ಆಪ್ಷನ್. ಆತ್ಮೀಯ ಪ್ರಿಯ ಮಿತ್ರನಿಗೆ ಸಂಬೋಧಿಸುವುದು ಅಂತ ಹೇಳಿದರೆ ಇಲ್ಲಿ ಯಾರ್ಯಾರಿಗೆ? ಸ್ನೇಹಿತನಿಗೆ, ಅಣ್ಣನಿಗೆ, ತಮ್ಮನಿಗೆ, ಚಿಕ್ಕಪ್ಪನಿಗೆ ಅಂತಿದೆ, ಇಲ್ಲಿ ಸ್ನೇಹಿತನಿಗೆ. ಇನ್ನು ಮೈಸೂರು ಹುಲಿ ಎಂದು ಯಾರನ್ನು ಕರೀತಾರೆ ನೋಡ್ತಾ ಹೋಗಿ ಆಪ್ಷನ್ಸ್ಗಳನ್ನು. ಇಲ್ಲಿ ಟಿಪ್ಪು ಸುಲ್ತಾನ್ ಅವರನ್ನು. ತಮಿಳುನಾಡು ಎಂಬುದು ರೂಢನಾಮ, ಅನ್ವರ್ತನಾಮ, ಅಂಕಿತನಾಮ, ಕ್ರಿಯಾಪದ. ತಮಿಳುನಾಡು ಎನ್ನುವಂಥದ್ದು ಇದೊಂದು ಅಂಕಿತನಾಮ ಪದ ಆಗಿದೆ. ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಈ ಕೆಳಗಿನವುಗಳಲ್ಲಿ ವಿಜಾತಿಯ ಸಂಯುಕ್ತಾಕ್ಷರ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ದಿಟ್ಟ, ಬಟ್ಟ, ಸುಟ್ಟ, ದೀಕ್ಷೆ. ಇಲ್ಲಿ ದೀಕ್ಷೆ ಇದೆಯಲ್ಲ, ಇದೊಂದು ವಿಜಾತಿ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ. ಊರಿಗೆಲ್ಲ ಒಂದೇ ಕಂಬಳಿ, ಹಾಗಾದರೆ ಇದು ಏನು? ಹಾಸಿಗೆ, ಸಮುದ್ರ, ಆಕಾಶ, ದುಪ್ಪಡಿ ಅಂತಿದೆ, ಇಲ್ಲಿ ಆಕಾಶ. ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರದ್ದಾಗಿದೆ ಅಂದಿದ್ದಾರೆ ಅನುನಾಸಿಕ, ವ್ಯಂಜನ, ಅಲ್ಪಪ್ರಾಣ, ಮಹಾಪ್ರಾಣ ಅಂತಿದೆ, ಇಲ್ಲಿ ಬಿ ಆಪ್ಷನ್ ಆಗುತ್ತದೆ, ವ್ಯಂಜನಗಳು. ವಿದ್ಯೆ 10 ಇಲ್ಲಿ ವಿದ್ಯೆಯನ್ನು ತಿಳಿದುಕೊಳ್ಳುವುದು. ಈ ಲೇಖನ ಚಿಹ್ನೆ ಯಾವುದು ಅಂದರೆ ಇಲ್ಲಿರುವಂಥದ್ದು ಸಮಾನಾರ್ಥಕ ಚಿಹ್ನೆ, ಸೊ ಸಿ ಆಪ್ಷನ್ ಆಗುತ್ತದೆ. ಸಂಜೆ ಆಟ ಆಡಿ ನಂತರ ಊಟ ಮಾಡುತ್ತೇನೆ, ಇಲ್ಲಿ ಆಪ್ಷನ್ಸ್ಗಳಲ್ಲಿ ಓದಿದ ಆಗುತ್ತದೆ. ಕನ್ನಡ ನಾಡು ನುಡಿಯು ಬಹುಮುಖ್ಯವಾದದ್ದು. ನುಡಿಯು ಎನ್ನುವಂಥದ್ದು ಪ್ರಥಮ ವಿಭಕ್ತಿ ಪ್ರತ್ಯಯ ಆಗುತ್ತದೆ. ಇಲ್ಲಿ ನಿರಾಕರಿಸು ಪದದ ಅರ್ಥ ಅಂದರೆ ಇಲ್ಲಿ ತಿರಸ್ಕರಿಸು ಆಗುತ್ತದೆ. ಸರಿಯಾದ ತಪ್ಪಿಲ್ಲದ ವಾಕ್ಯವನ್ನು ಗುರುತಿಸಿ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಬಿ ಆಪ್ಷನ್ ನಾಯಿ, ಮತ್ತು ಇಲ್ಲಿ ಡಿ ಆಪ್ಷನ್ ನೋಡ್ರಿ, ನಾಯಿ ಮೂಳೆಗಳನ್ನು ತಿನ್ನುತ್ತದೆ. ಎ ಆಪ್ಷನ್ ನೋಡಿ, ಇಲ್ಲಿ ನಾಯಿ ಮಾಲೆಗಳನ್ನು ತಿನ್ನುತ್ತದೆ, ನಾಯಿ ಮೂಳೆಗಳನ್ನು ತಿನ್ನುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು, ಇದರಲ್ಲಿ ಡಿ ನಾಯಿ ಮೂಳೆಗಳನ್ನು ತಿನ್ನುತ್ತದೆ. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತವೆ. ನಕ್ಷತ್ರ ಈ ಪದದ ಸಮಾನಾರ್ಥಕ ಪದ ಯಾವುದು ಅಂದರೆ ತಾರೆ ಆಗುತ್ತದೆ. ವ್ಯವಸಾಯ ಪದದಲ್ಲಿರುವ ವಿಜಾತಿಯ ಸಂಯುಕ್ತಾಕ್ಷರ ಯಾವುದು ಅಂತ ಹೇಳಿದರೆ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಗುಂಪಿಗೆ ಸೇರದ ಪದ ಬರೆಯಿರಿ. ಲೋಪ ಸಂಧಿ, ಎನ್ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅಂತಿದೆ. ಇದು ಸಂಸ್ಕೃತ ಸಂಧಿ ಆಗುತ್ತೆ. ಲೋಪ, ಆಗಮ, ಆದೇಶ ಕನ್ನಡ ಸಂಧಿಗಳು, ಸೊ ಬಿ ಆನ್ಸರ್ ಆಗುತ್ತದೆ. ತೋಟವು ಹಚ್ಚ ಹಸಿರು ಎಲೆಗಳಿಂದ ಕಂಗೊಳಿಸುತ್ತಿದೆ. ಈ ಸಾಲಿನಲ್ಲಿರುವ ಗುಣ ವಿಶೇಷಣ ಯಾವುದು ಅಂದರೆ ಇಲ್ಲಿದೆ ಹಚ್ಚ ಹಸಿರು, ಬಿ ಆಪ್ಷನ್ ಆಗುತ್ತದೆ. ಬೆಕ್ಕು ಹಾಲನ್ನು ಕದ್ದು ಕುಡಿಯುತ್ತಿದೆ. ಅಡಿಗರು ಎಳೆದ ಪದವು ಯಾವ ಕಾಲ ಸೂಚಿಸುತ್ತದೆ? ಕುಡಿಯುತ್ತಿದೆ ಎಂದಿದ್ದಾರೆ, ಸೊ ಇಲ್ಲಿ ವರ್ತಮಾನ ಕಾಲ. ಇಲ್ಲಿ ನಾಗಾಭರಣ ಶಿವ, ಚಕ್ರಾಧರ ಇಲ್ಲಿ ವಿಷ್ಣು ಆಗಿದೆ. ಈ ಇಂಗ್ಲಿಷ್ ವಿಷಯ ನೋಡೋಣ. ಲಕ್ಷ್ಮಿ ಸಿಂಗ್ಸ್, ವಿ ವಿಲ್ ಕಾಲ್ ಲಕ್ಷ್ಮಿ ಆ್ಯಸ್, ಇಲ್ಲಿ ಸಿಂಗರ್ ಆಗಿದೆ. ದ ಪ್ಲೂರಲ್ ಫಾರ್ಮ್ ಆಫ್ ಮ್ಯಾಂಗೋ ಈಸ್ ಮ್ಯಾಂಗೋಸ್ ಆಗಿದೆ. ಫ್ರೈಡೇ ಈಸ್ ದ ಡೇಸ್ ಆಫ್ ದ ವೀಕ್ ಅಂತ ಹೇಳಿದರೆ 3rd, 4th, 5th, 6th ಅಂತಿದೆ, ಇಲ್ಲಿ 6th ಆಗಿದೆ. ದ ಕಲರ್ ಆಫ್ ಕ್ರೌ ಈಸ್ ಬ್ಲ್ಯಾಕ್ ಆಗಿದೆ. ವಿ ಸಿ ವಿತ್ ಅವರ್ ಐಸ್, ಇಲ್ಲಿ ಅವರ್ಸ್ ಮೇಕ್ ಎ ಡೇ, ಎಷ್ಟು ಗಂಟೆಗಳಿಂದ ಒಂದು ದಿನ ಆಗುತ್ತೆ ಅಂದರೆ 24 hours. 5 and 5 ಮೇಕ್ಸ್ ಇಲ್ಲಿ 10 ಆಗಿದೆ. ದ ಶಾರ್ಟ್ ಹ್ಯಾಂಡ್ ಆಫ್ ಎ ಕ್ಲಾಕ್ ಈಸ್ ಅಂದಿದ್ದಾರೆ ಮಿನಿಟ್ ಹ್ಯಾಂಡ್, ಸೆಕೆಂಡ್ ಹ್ಯಾಂಡ್, ಅವರ್ ಹ್ಯಾಂಡ್, ಅಲಾರಾಮ್ ಹ್ಯಾಂಡ್ ಅಂತಿದೆ, ಇಲ್ಲಿ ಅವರ್ ಹ್ಯಾಂಡ್. ಡಕ್ ಈಸ್ ಆ್ಯನ್ ಇಟ್ಸ್ ಎ ಇನ್ಸೆಕ್ಟ್, ಎ ಬರ್ಡ್, ಎ ಮ್ಯಾಮಲ್, ಎ ರೆಪ್ಟಿಲ್ ಅಂತಿದೆ, ಎ ಬರ್ಡ್ ಆಗಿದೆ. ನೆಕ್ಸ್ಟು ಇಂಡಿಯನ್ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಈಸ್ 5th August ಆಗಿದೆ. ಸೊ 15th August ಆಗಿದೆ. ಅಂದರೆ ಇಲ್ಲಿ ಇಂಡಿಪೆಂಡೆನ್ಸ್ ಸೆಲೆಬ್ರೇಟ್, ಇಂಡಿಯನ್ಸ್ ಸೆಲೆಬ್ರೇಟ್ ಇಂಡಿಪೆಂಡೆನ್ಸ್ ಡೇ ಆನ್ 15th August, ಸೊ ಇಲ್ಲಿ ಬಿ ಆಪ್ಷನ್. ಟೀಚರ್ ರೈಟ್ಸ್ ಆನ್ ದ ಬ್ಲ್ಯಾಕ್ ಬೋರ್ಡ್ ವಿತ್ ಚಾಕ್ ಪೀಸ್, ಎ ಆಪ್ಷನ್. ದೇರ್ ಆರ್ 5 books ಇನ್ ದ ಬ್ಯಾಗ್, ಇಲ್ಲಿ ಆರ್ ಆಗುತ್ತದೆ. ರಾಕು ಪುಟ್ ದ ಪೋಸ್ಟ್ ಕಾರ್ಡ್, ಇಲ್ಲಿ ಇನ್ ದ ಬಾಕ್ಸ್, ಇನ್ ಟು, ಆನ್, ಅಂಡರ್ ಅಂತಿದೆ, ಇನ್ ದ ಬಾಕ್ಸ್. ಎಲಿಫೆಂಟ್ ಬ್ಲೂ ಆಲ್ ದ ಡರ್ಟಿ ವಾಟರ್ ಆನ್ ದ ಫ್ರೂಟ್ ಸೆಲ್ಲರ್ ಇದೆಯಲ್ಲ, ಇದು ಎ ಆಗುತ್ತದೆ, ಆನ್ ಆಗುತ್ತದೆ. ದ ವುಮನ್ ಈಸ್ ಸಿಟ್ಟಿಂಗ್ ಅಂಡರ್ ದ ಟ್ರೀ. ದ ಅಪೋಸಿಟ್ ಆಫ್ ಫೂಲಿಶ್ ಕ್ಲೇವರ್ ಆಗಿದೆ. ಮಿಸ್ಸಿಂಗ್ ಲೆಟರ್ಸ್ ಅಂತ ಹೇಳಿದರೆ ಇಲ್ಲಿ ನೋಡ್ಬೋದು, ಇದು ಬಕೆಟ್ ಅನ್ನುವಂಥ ಶಬ್ದ ಆಗುತ್ತೆ, ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ದ ಕೌ ಗಿವ್ಸ್ ಅಸ್ ಮಿಲ್ಕ್. ದ ಸನ್ ರೈಸಸ್ ಇನ್ ದ ಈಸ್ಟ್ ಆಗುತ್ತದೆ. ಇಲ್ಲಿ ಬ್ರಿಂಗ್ಸ್ ಅಸ್ ದ ಲೆಟರ್ಸ್ ಪೋಸ್ಟ್, ಇಲ್ಲಿ ಆನ್ಸರು ನೋಡ್ತಾ ಹೋದರೆ ಪೋಸ್ಟ್. ಇನ್ನು ಸಾಮಾನ್ಯ ಜ್ಞಾನ ವಿಷಯ ನೋಡೋಣ. ಮನುಷ್ಯನ ಹೃದಯ ಬಡಿತವನ್ನು ಅಳೆಯಲು ವೈದ್ಯರು ಬಳಸುವ ಸಾಧನ ಯಾವುದು ಅಂದರೆ ಇಲ್ಲಿ ಸ್ಟೆಥೋಸ್ಕೋಪ್ ಆಗಿದೆ, ಡಿ ಆಪ್ಷನ್. ಭಾರತದ ರಾಷ್ಟ್ರ ಭಾಷೆ ಯಾವುದು ಅಂದರೆ ಇಲ್ಲಿ ಹಿಂದಿ ಆಗಿದೆ.
ಆರೋಗ್ಯವಂತ ವಯಸ್ಕ ಮನುಷ್ಯನಿಗಿರುವ ಹಲ್ಲುಗಳು ಎಷ್ಟು ಅಂದರೆ ಇಲ್ಲಿ 32. ಇನ್ನು ಲಾಲ್ಬಾಗ್ ತೋಟವು ಕೆಳಕಂಡ ಯಾವ ನಗರದಲ್ಲಿದೆ ಅಂದರೆ ಅದು ಬೆಂಗಳೂರು ಆಗಿದೆ. ಅದೇ ರೀತಿಯಾಗಿ ದ್ರವವನ್ನು ಅಳೆಯಲು ಬಳಸುವಂತಹ ಮೂಲಮಾನ ಯಾವುದು ಅಂದರೆ ಲೀಟರ್ ಆಗಿದೆ. ಕೆಳಗಿನವುಗಳಲ್ಲಿ ಯಾವುದು ಒಳಾಂಗಣ ಕ್ರೀಡೆಯಾಗಿದೆ? ಕ್ರಿಕೆಟ್, ಖೋ-ಖೋ, ವಾಲಿಬಾಲ್, ಕೇರಮ್ ಅಂತಿದೆ, ಇಲ್ಲಿ ಕೇರಮ್ ಆಗಿದೆ. ಆಯತ ಆಕೃತಿಯಲ್ಲಿರುವ ಒಟ್ಟು ಕೋನಗಳ ಸಂಖ್ಯೆ ಎಷ್ಟು ಅಂದರೆ ಇಲ್ಲಿ 4. ಕೆಳಗಿನವುಗಳಲ್ಲಿ ಯಾವುದು ಹಣ್ಣುಗಳ ರಾಜ ಎಂದು ಪ್ರಸಿದ್ಧವಾಗಿದೆ ಅಂದರೆ ಇಲ್ಲಿ ಮಾವು ಆಗಿದೆ. ಕರ್ನಾಟಕದ ಪ್ರಮುಖ ನದಿ ಯಾವುದು? ಗಂಗಾ, ಸಿಂಧು, ನರ್ಮದಾ, ಕಾವೇರಿ ಅಂತಿದೆ, ಇಲ್ಲಿ ಕಾವೇರಿ ಆಗಿದೆ. ಬೆಳಕಿನ ಸ್ವಾಭಾವಿಕ ಮೂಲ ಯಾವುದು ಅಂದರೆ ಸೂರ್ಯನ ಬೆಳಕು. ಕರ್ನಾಟಕದ ಪ್ರಸಿದ್ಧ ಕ್ರಿಕೆಟ್ ತಾರೆ ಯಾರು ಅಂದರೆ ಇಲ್ಲಿ ಅನಿಲ್ ಕುಂಬ್ಳೆ ಅವರು. ಕರ್ನಾಟಕದ ಪ್ರಮುಖ ಜಲಪಾತ ಜೋಗ ಜಲಪಾತ ಆಗಿದೆ. ಕೆಳಗಿನವುಗಳಲ್ಲಿ ಯಾವುದು ತಂತಿವಾದ್ಯ ಅಂತ ಹೇಳಿದರೆ ಇಲ್ಲಿ ವೀಣೆ ಇದೊಂದು ತಂತಿವಾದ್ಯ. ಕರ್ನಾಟಕದ ನಾಡಗೀತೆ ಯಾವುದು ಅಂದರೆ ಇಲ್ಲಿ ಜಯ ಭಾರತ ಜನನಿಯ ತನುಜಾತೆ ಆಗಿದೆ. ಇನ್ನು 15ನೇ ಪ್ರಶ್ನೆ ನೋಡ್ಬೋದು. ಆಂಗ್ಲ ಭಾಷೆಯಲ್ಲಿರುವಂಥ ಅಕ್ಷರಗಳ ಸಂಖ್ಯೆ ಎಷ್ಟು ಅಂದರೆ ಇಲ್ಲಿ 26. ನೆಕ್ಸ್ಟ್ 27ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು. ನೆಕ್ಸ್ಟು ಕೆಳಗಿನವುಗಳಲ್ಲಿ ಸಾಕು ಪ್ರಾಣಿ ಯಾವುದು? ಹುಲಿ, ಆನೆ, ಹಸು, ಸಿಂಹ ಅಂತಿದೆ, ಇಲ್ಲಿ ಹಸು ಆಗಿದೆ. ಅದೇ ರೀತಿಯಾಗಿ ನೆಕ್ಸ್ಟು ಇಲ್ಲಿ ನಮ್ಮ ರಾಷ್ಟ್ರ ಧ್ವಜದಲ್ಲಿರುವಂಥ ಬಣ್ಣಗಳು ಕೇಸರಿ, ಬಿಳಿ, ಹಸಿರು. ಭಾರತದ ರಾಜಧಾನಿ ಯಾವುದು ಅಂದರೆ ಇಲ್ಲಿ ದೆಹಲಿ ಆಗಿದೆ. ಗೋಳಗುಮ್ಮಟ ಇರುವಂತಹ ಸ್ಥಳ ಯಾವುದು ಅಂದರೆ ವಿಜಯಪುರ. ಇನ್ನು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರು ಅಂದರೆ ಕೆ.ಸಿ. ರೆಡ್ಡಿ ಅವರು.